ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಲ್ಯಾಪ್ರೋಸ್ಕೋಪಿ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಈ ದಿನಗಳಲ್ಲಿ ನಾವು ನೋಡೋದಾದರೆ ಪುರುಷರನ್ನ ಗಮನಿಸಿದರೆ ಕೆಳಗಿರೋ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದನ್ನೇ ನಾವು ಫ್ರೆನುಲಮ್ ಅಂತ ಕರಿತೀವಿ. ಅಂದರೆ ಈ ಅಂಗದ ಮುಂದೆ ಇರೋ ಚರ್ಮ ಏನಿದೆ, ಈ ಚರ್ಮ ಫ್ರೀಯಾಗಿ ಹಿಂದಕ್ಕೆ ಮುಂದಕ್ಕೆ ಮೂವ್ ಆಗ್ತಿರಬೇಕು. ಅದರ ಕೆಳಗೆ ನಮಗೊಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅದನ್ನೇ ನಾವು ಫ್ರೆನುಲಮ್ ಅಂತ ಕರಿತೀವಿ. ಈ ಫ್ರೆನುಲಮ್ ಕೆಲವರಿಗೆ ಅಟ್ಯಾಚ್ ಆಗಬೇಕಾಗಿರುವ ಪ್ಲೇಸಲ್ಲಿ ಆಗದೆ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಅಟ್ಯಾಚ್ ಆಗಿರುತ್ತೆ. ಕೆಲವರಿಗೆ ಪೂರ್ತಿ ಮೇಲ್ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ಮಧ್ಯ ಅಟ್ಯಾಚ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಚರ್ಮ ಹಿಂದಕ್ಕೆ ಬರೋದಿಲ್ಲ. ಹಿಂದಕ್ಕೆ ಬರದೇ ಇದ್ದಾಗ ನಾವು ಬಲವಂತವಾಗಿ ಹಿಂದಕ್ಕೆ ಇಳಿಯೋ ಪ್ರಯತ್ನ ಮಾಡಿದರೆ ಮೆಲ್ಲಗೆ ಆ ಅಂಗದ ಮುಂದಿನ ಭಾಗ ಬೆಂಡ್ ಆಗ್ತಾ ಇರುತ್ತೆ. ಇಂಥವ್ರಿಗೆ ಇಂಟರ್ಕೋರ್ಸ್ ಮಾಡುವಾಗಲಿ ಅಥವಾ ಬಲವಂತವಾಗಿ ಇಂಟರ್ಕೋರ್ಸ್ನಲ್ಲಿ ಪಾಲ್ಗೊಂಡಾಗಲಿ ಬ್ಲೀಡಿಂಗ್ ಆಗೋ ಅವಕಾಶ ಇರುತ್ತೆ, ಅಥವಾ ಫ್ರೆನುಲಮ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಸ್ವಲ್ಪ ಫ್ರೆನುಲಮ್ ಪೂರ್ತಿ ಕಟ್ ಆಗೋಗಿ ವಿಪರೀತವಾದ ಬ್ಲೀಡಿಂಗ್ ಕೂಡ ಆಗುವ ಚಾನ್ಸಸ್ ಇರುತ್ತೆ. ಯಾವ ರೀತಿ ಬ್ಲೀಡಿಂಗ್ ಆಗುತ್ತೆ ಅಂದರೆ ಆ ಬ್ಲೀಡಿಗೆ ಖಚಿತವಾಗಿ ಸ್ಯೂಚರ್ ಹಾಕಲೇಬೇಕು, ಅಲ್ಲಿವರೆಗೂ ನಿಲ್ಲಲ್ಲ. ನಾವು ಒತ್ತಿ ಹಿಡ್ಕೊಂಡ್ರು ಕೆಲವು ಸಲ ನಿಲ್ಲಲ್ಲ, ಅಷ್ಟು ವಿಪರೀತವಾದ ಬ್ಲೀಡಿಂಗ್ ಆಗುತ್ತೆ. ಸೊ ಇದೊಂದು ಎಮರ್ಜೆನ್ಸಿ ಕಂಡೀಷನ್. ಸೊ ಈ ಫ್ರೆನುಲಮ್ ಕುರಿತು ಇವತ್ತು ತಿಳ್ಕೊಳ್ಳೋಣ, ಯಾವ ಥರ ಲೇಟೆಸ್ಟ್ ಸರ್ಜರಿ ಅವೈಲೇಬಲ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಯೂಶಲ್ ಆಗಿ ಅಂಗನ ಈ ರೀತಿ ಬರಿಬೋದು. ಈ ಅಂಗದ ಮುಂದಿನ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಮೇಲಿರೋ ಚರ್ಮ ಯಾವ ರೀತಿ ಇರುತ್ತೆ ಅಂದರೆ, ಈ ಚರ್ಮ ಮುಂದಿರುವ ಚರ್ಮ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ, ಬಟ್ ಕೆಳಗೆ ಮಾತ್ರ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ನಮಗೆ ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿರುತ್ತಲ್ಲ, ಇದನ್ನೇ ನಾವು ಫ್ರೆನುಲಮ್ ಅಂತ ಕರಿತೀವಿ. ಇದು ಯೂಶಲ್ ಆಗಿ ಕೆಳಗೆ ಅಟ್ಯಾಚ್ ಆಗಿರಬೇಕು. ಎಲ್ರಿಗೂ ಯಾರಿಗಾದ್ರೂ ಸರಿ ಕೆಳಗಿಲ್ಲಿ ಅಟ್ಯಾಚ್ ಆಗಿರಬೇಕು. ಬಟ್ ಹಾಗಾಗದೆ ಬಹಳ ಜನಕ್ಕೆ ಏನಾಗುತ್ತೆ ಅಂದರೆ, ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಇನ್ನು ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ನೇರವಾಗಿ ಮೂತ್ರ ಮಾಡೋ ಜಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ. ಅದರಲ್ಲಿ ಫ್ರೆನುಲಮ್ ಇಲ್ಲಿ ನಾರ್ಮಲ್ ಪೊಸಿಷನಲ್ಲಿ ಅಲ್ಲದೆ ಬೇರೆ ಬೇರೆ ಕಡೆ ಅಟ್ಯಾಚ್ ಆಗಿರ್ಬೋದು. ಸೊ ಈ ಥರದಕ್ಕೆ ಏನಾಗುತ್ತೆ ಅಂದರೆ, ನಾವು ಹಿಂದಕ್ಕೆ ಚರ್ಮನ ಎಳೆದಾಗ ಇಲ್ಲಿ ಹಿಡ್ಕೊಂಡಾಗ ಅನಿಸುತ್ತೆ. ಇಲ್ಲಿ ಆದಾಗ ಮೆಲ್ಲಗೆ ಏನಾಗುತ್ತೆ ಅಂದರೆ, ಇದು ಬೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಗ್ಲ್ಯಾನ್ಸ್ ಅನ್ನೋದು ಬೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಗಟ್ಟಿಯಾಗಿ ಹಿಂದಕ್ಕೆ ಎಳೆದ್ರೆ ಒಂದೊಂದು ಸಾರಿ ಅದು ಟೇರ್ ಆಗೋಗಿ ವಿಪರೀತವಾದ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಈ ಫ್ರೆನುಲಮ್ ಅನ್ನೋದು ನಾರ್ಮಲ್ ಪ್ಲೇಸ್ನಲ್ಲಿದ್ದರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಯಾವಾಗಾದರೂ ಅಬ್ನಾರ್ಮಲ್ ಪ್ಲೇಸ್ನಲ್ಲಿರುತ್ತೆ, ಆವಾಗ ನಮಗೆ ಫ್ರೆನುಲಮ್ ಪ್ರಾಬ್ಲಮ್ ಬರುತ್ತೆ. ಅದನ್ನೇ ನಾವು ಹೈ ಅಟ್ಯಾಚ್ ಫ್ರೆನುಲಮ್ ಅಂತ ಕರಿತೀವಿ. ಇದಕ್ಕೆ ಏನು ಮಾಡಬೇಕು ಅಂದರೆ, ನಮಗೆ ಚರ್ಮ ಫ್ರೀಯಾಗಿ ಮೂವ್ ಆಗುತ್ತೆ ಆ್ಯಂಡ್ ಓನ್ಲಿ ಅಟ್ಯಾಚ್ಮೆಂಟ್ ಒಂದೇ ಪ್ರಾಬ್ಲಮ್ ಆಗುತ್ತೆ. ಚರ್ಮ ಕಂಪ್ಲೀಟಾಗಿ ಫ್ರೀ ಮೂವ್ ಆಗುತ್ತೆ, ಓನ್ಲಿ ಅಟ್ಯಾಚ್ಮೆಂಟ್ ಹತ್ರನೇ ಟೈಟ್ ಆಗಿರುತ್ತೆ, ಅಟ್ಯಾಚ್ಮೆಂಟ್ ಹತ್ರನೇ ಪೇಯ್ನ್ ಇರುತ್ತೆ, ಕೆಲವು ಸಲ ಅಟ್ಯಾಚ್ಮೆಂಟ್ ಹತ್ರನೇ ಬ್ರೇಕ್ ಆಗೋಗಿರುತ್ತೆ. ಇಂಥದ್ದಕ್ಕೆ ಫ್ರೆನುಲಮ್ ಬ್ಲೀಡಿಂಗ್ ಅಂತೀವಿ. ಸೊ ಈ ಥರದಕ್ಕೆ ಏನು ಮಾಡಬೇಕು ಅಂದರೆ, ಫ್ರೆನ್ಯುಲೋಪ್ಲಾಸ್ಟಿ ಅನ್ನೋದು ಒಂದು ರೀತಿಯಾದ ಶಸ್ತ್ರಚಿಕಿತ್ಸೆ. ಅದು ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಅಂದರೆ ಈ ಫ್ರೆನುಲೋಪ್ಲಾಸ್ಟಿನ ಡಿಫ್ರೆಂಟ್ ಮೆಥಡ್ನಲ್ಲಿ ಮಾಡ್ತಾರೆ. ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಏನು ಮಾಡೋದು ಅಂದರೆ, ಕಂಪ್ಲೀಟ್ ಲೇಸರ್ನಲ್ಲಿ ಮಾಡ್ತೀವಿ. ಈ ಲೇಸರ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಆ ಫ್ರೆನ್ಯುಲರ್ ಏನು ಅಟ್ಯಾಚ್ ಆಗಿರುತ್ತೆ ಅದನ್ನೇ ಕಟ್ ಮಾಡಬೇಕಾಗತ್ತೆ. ಕೆಲವರಿಗೆ ಅಂದರೆ ಎಲ್ರಿಗೂ ಅದರಲ್ಲಿ ಚಿಕ್ಕ ಆರ್ಟರೀಸ್ ಇರುತ್ತೆ, ಅಂದರೆ ರಕ್ತನಾಳ ಇರುತ್ತೆ, ಅದನ್ನೇ ಫ್ರೆನ್ಯುಲರ್ ಆರ್ಟರೀಸ್ ಅಂತ ಹೇಳ್ತೀವಿ. ಸೊ ಫ್ರೆನ್ಯುಲರ್ ಆರ್ಟರಿ ಏನಾದರೂ ಅದರಲ್ಲಿದ್ದರೆ ಅಂದಾಗ ಅದು ಹೇಗಿರುತ್ತೆ ಅಂದರೆ, ಕಂಪ್ಲೀಟಾಗಿ ಪರ್ಪೆಂಡಿಕ್ಯುಲರ್ನಲ್ಲಿ ಇರದೆ ಕೆಳಗಿಂದ ಮೇಲೆ ಬಂದು ಬಾಗ್ ನೋಡ್ದಂಗೆ ಇರುತ್ತೆ. ಸೊ ಹಾಗಿದ್ದಾಗ ಅದನ್ನು ಟಫ್ ಟು ಟ್ರೀಟ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಸ್ಯೂಚರ್ ಹಾಕಿದ್ರು ಕೂಡ ಒಂದೊಂದ್ಸಲ ಸಿಗೋದಿಲ್ಲ ಅದು. ಸೊ ಅದನ್ನೇ ನಾವು ಡಿಫ್ರೆಂಟ್ ಟೆಕ್ನಿಕ್ಸ್ ಬಳಸಿ ಅದಕ್ಕೆ ಸ್ಯೂಚರ್ ಹಾಕಿ ಫ್ರೆನ್ಯುಲಮ್ನ ಕಟ್ ಮಾಡೋದ್ರಿಂದ ಅದನ್ನು ಫ್ರೆನ್ಯುಲೋಪ್ಲಾಸ್ಟಿ ಅಂತ ಕರಿತೀವಿ. ಇದನ್ನೇ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಸರ್ನಲ್ಲಿ ಮಾಡ್ತೀವಿ. ಈ ಲೇಸರ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸ್ಯೂಚರ್ ಹಾಕಬೇಕಾಗುತ್ತೆ. ಅದು ಕೂಡ ಅಬ್ಸರ್ವಬಲ್ ಸ್ಯೂಚರ್ ಆಗಿರೋದ್ರಿಂದ ಅದು ಇಮಿಡಿಯೇಟ್ ಆಗಿ ನಮಗೆ 8 to 10 ಡೇಸ್ನಲ್ಲಿ ತಾನಾಗಿ ಬಿದ್ದೋಗುತ್ತೆ. ಸೊ ಈ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಫ್ರೆನ್ಯುಲರ್ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ, ಫ್ರೆನ್ಯುಲಮ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಫ್ರೆನ್ಯುಲಮ್ ಹತ್ತಿರ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ, ಪೇಷಂಟ್ಗೆ ಒಂದು ರೀತಿಯಾದ ಡಿಪ್ರೆಷನ್ ಶುರುವಾಗುತ್ತೆ. ಇಂಟರ್ಕೋರ್ಸ್ ಮಾಡಿದಾಗೆಲ್ಲ ಪೇಯ್ನ್ ಅನುಭವಕ್ಕೆ ಬರುತ್ತೆ, ಇಂಟರ್ಕೋರ್ಸ್ ಮಾಡಿದಾಗೆಲ್ಲ ಬ್ಲೀಡ್ ಆಗೋದು ಮೈಂಡ್ಗೆ ಬರೋದ್ರೊಳಗೆ ಅವರಿಗೆ ಎರೆಕ್ಟರಲ್ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಎರೆಕ್ಟಲ್ ಡಿಸ್ಫಂಕ್ಷನಾಲಿಟಿ ಸ್ಟಾರ್ಟ್ ಆಗಿದೆ ಅಂದರೆ ಅಂಗಸ್ತಂಭನ ಲೋಪ ಅನ್ನೋದು, ಅಂಗಸ್ತಂಭನ ಗಟ್ಟಿಯಾಗಿ ಆಗೋದಿಲ್ಲ, ಅಂಗಸ್ತಂಭನ ಲೋಪಗಳು ಕಾಣಿಸುತ್ತೆ. ಈ ಡಿಪ್ರೆಷನ್ನಿಂದ ಅಂಗಸ್ತಂಭನ ಲೋಪ ಆಗಿರೋದ್ರಿಂದ ಅವರು ಇಡಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ ಬರ್ತಾರೆ. ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನಾಲಿಟಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಎರೆಕ್ಟೈಲ್ ಡಿಸ್ಫಂಕ್ಷನಾಲಿಟಿಗೆ ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ನೋಡೋದಾದ್ರೆ ಬಹಳ ಜನಕ್ಕೆ ಗಮನಿಸಿದ್ರೆ ಫ್ರೆನ್ಯುಲರ್ ಅಟ್ಯಾಚ್ಮೆಂಟ್ ಏನಿರುತ್ತೆ ಹೈ ಆಗಿರುತ್ತೆ, ಮಿಡಲ್ ಅಟ್ಯಾಚ್ ಆಗಿರುತ್ತೆ, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಈ ಥರದಕ್ಕೆ ನಾವು ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೋಬೇಕಾಗುತ್ತೆ. ಇವನ್ ಎರೆಕ್ಟೈಲ್ ಡಿಸ್ಫಂಕ್ಷನಾಲಿಟಿನ ಕೂಡ ನಾವು ಟ್ರೀಟ್ ಮಾಡಿದ ಹಾಗಾಗುತ್ತೆ. ಸೊ ಯಾರಿಗಾದರೂ ಫ್ರೆನ್ಯುಲರ್ ಅಟ್ಯಾಚ್ಮೆಂಟ್ನಲ್ಲಿ ಪ್ರಾಬ್ಲಮ್ ಕಂಡು ಬಂದಲ್ಲಿ ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ನಾವು ಲೇಸರ್ ಮೂಲಕ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.